ಸುಷ್ಮಾ ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನೋಡಿ ನಾವು ಶಿಕಾರ ರೈಡ್ ಅಲ್ಲಿ ಹೋಗ್ತಾ ಇದೀವಿ. ಬೆಳಗ್ಗೆ ನಾವು ದೂದ್ ಪತ್ರಿಗೆ ಹೋಗಿದ್ವಿ ಸ್ಪ್ಯಾರೋ ಹೋಟೆಲಿಂದ. ಸೊ ದೂದ್ ಪತ್ರೆ ಎಲ್ಲ ನೋಡಿ ಮುಗಿಸ್ಕೊಂಡು ಈಗ ನಾವು ಇಲ್ಲಿ ಬಂದಿದೀವಿ. ಮತ್ತೇನಂದ್ರೆ ಈಗಾಗಲೇ ಸಾಯಂಕಾಲ ಆಗ್ಬಿಟ್ಟಿತ್ತು. ನಾವಿಲ್ಲಿ ಬರೋಷ್ಟೊತ್ತಿಗೆನೆ 6:30 ಆಗ್ಬಿಟ್ಟಿತ್ತು. ಸೊ ನಾವಿವತ್ತು ಬೋಟ್ ಹೌಸ್ ಅಲ್ಲಿ ಸ್ಟೇ ಮಾಡ್ತಾ ಇದೀವಿ, ಇವತ್ತು ಮತ್ತೆ ನಾಳೆ 2 ದಿನ. ಸೊ ಫಸ್ಟ್ ಟೈಮ್ ನಮ್ಗೆ ನಾವು ಬೋಟ್ ಹೌಸ್ಗೆ ಹೋಗ್ತಾ ಇರೋದು. ಹೇಗಿದೆ ಏನು ಅಂತ ನಮ್ಗೆ ಏನು ಗೊತ್ತಿಲ್ಲ. ಈಗ ನೋಡಿ ಶಿಕಾರ ರೈಡ್ ಅಲ್ಲಿ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾನೇ ಚಳಿ ಇತ್ತು ಫ್ರೆಂಡ್ಸ್. ನಮ್ಗೆ ಒಬ್ರಿಗೊಬ್ರಿಗೆ ಮಾತಾಡಕ್ ಕೂಡ ಆಗ್ತಾ ಇರ್ಲಿಲ್ಲ. ಅದ್ರಲ್ಲೂ ಶಿಕಾರ ರೈಡ್ ಅಲ್ಲಿ ಹೋಗುವಾಗ ನೀರ್ ಕೂಡ ತುಂಬಾ ಕೋಲ್ಡ್ ಇರುತ್ತೆ ಅಲ್ವಾ ಸುತ್ತಲೂ. ಸೊ ತುಂಬಾ ಚಳಿ ಆಗ್ತಾ ಇತ್ತು ನಮ್ಗೆ. ಶಿಕಾರದಲ್ಲಿ ಹೋಗ್ಬೇಕಾ ಅನ್ಕೊಂಡು ತುಂಬಾ ಒಂಥರ ಬೇಜಾರ್ ಮಾಡ್ಕೊಳ್ತಾ ಇದ್ವಿ, ಅಷ್ಟು ಚಳಿ ಇತ್ತು. ಕರ್ಟನ್ ಕೂಡ ಹಾಕೊಂಡು ಕೂತ್ಕೊಂಡಿದ್ದ ಸೃಜನ್ ಅಂತರು. ಮತ್ತೇನಂದ್ರೆ ಈಗ ನೋಡಿ ಹೋಗ್ತಾ ಇದೀವಿ ನಾವು. ಹಾಗೆ ನಾವು ಹೋಗುವಾಗ್ಲೇನೆ ಏನು ಅಲ್ಲಿ ಸೈಡಲ್ಲೆಲ್ಲ ಒಂದೊಂದೇ ಬೋಟ್ ಅಲ್ಲಿ ಎಲ್ಲ ಮಾರ್ಕೊಳ್ತಾ ಬರ್ತಾರೆ, ಅಂದ್ರೆ ಎಲ್ಲ ಸೇಲ್ ಮಾಡೋದಕ್ಕೆ ಬರ್ತಾರೆ. ಹಾಟ್ ಚಾಕ್ಲೇಟ್ ಹೇಳ್ಕೊಂಡ್ ಬಂತು. ಸೊ ಆಗ್ಲೇ ಚಳಿ ಬೇರೆ ತುಂಬ್ಕೊಂಡ್ ಬಿಟ್ಟಿತ್ತಲ್ವಾ. ಸೊ ಹಾಟ್ ಚಾಕ್ಲೇಟ್ ಅಂದ ತಕ್ಷಣ ಮಕ್ಕಳು ಬೇಕು ಅಂತ ಹೇಳಿದ್ರು. ಸೊ ಈಗ ನಾವು ಒಂದೆರಡು ಹಾಟ್ ಚಾಕ್ಲೇಟ್ ಅನ್ನ ತಗೊಂಡ್ವಿ. ಬಟ್ ಅದೇನು ಅಷ್ಟು ಹಾಟ್ ಇರ್ಲಿಲ್ಲ. ಹಾಟ್ ಚಾಕ್ಲೇಟ್ ಅಂತ ಹೇಳ್ಕೊಂಡು ಫುಲ್ ನಗ್ತಾ ಇದ್ರಿ ನಾವು. ಮತ್ತೇನಂದ್ರೆ ಅದಾರದು ಹೇಳ್ಕೊಂಡು ತಗೊಂಡು ಕುಡಿದ್ವಿ. ಮತ್ತೆ ಈಗ ನಾವು ಹೋಗ್ತಾ ಇದೀವಿ. ಬೋಟ್ ಹೌಸ್ ಎಲ್ಲ ಹೇಗಿದೆ ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಆಕ್ಚುಲಿ ನಾವು ಮೇಕ್ ಮೈ ಟ್ರಿಪ್ ಅಲ್ಲಿ ಬುಕ್ ಮಾಡಿರೋದ್ರಿಂದ ಇಲ್ಲಿಂದ ಬೋಟ್ ಹೌಸ್ಗೆ ಹೋಗೋದಕ್ಕೆ ಮತ್ತೆ ಅಲ್ಲಿಂದ ತಿರುಗಿ ಬರೋದಕ್ಕೆ ಒಂದ್ಸರಿ ನಮ್ಗೆ ಇಡೀ ಹೋಲ್ ಡೇದಲ್ಲಿ ಒಂದ್ಸರಿ ನಮ್ಗೆ ಫ್ರೀ ಇರುತ್ತೆ. ಇಲ್ಲ ಅಂದ್ರೆ ನೀವು 200 ಕೊಡ್ಬೇಕಾಗತ್ತೆ ಒಂದ್ಸರಿ ಬೋಟ್ ಹೌಸ್ಗೆ ಹೋಗೋದಕ್ಕೆ ಮತ್ತೆ ಅಲ್ಲಿಂದ ಪುನಃ ನೀವೆಲ್ಲಾದ್ರೂ ಹೋಗ್ತೀರಿ ಅಂತ ಬರೋದಾದ್ರೆ. ಸೊ ನಮ್ಗೆ ಇದು ಫ್ರೀ ಆಗಿ ಬಂದಿತ್ತು, ಅಂದ್ರೆ ಆಲ್ರೆಡಿ ನಾವು ಪೇ ಮಾಡಿದೀವಿ ಅಲ್ವಾ. ಸೊ ಹಾಗೆ ನಾವು ಹೋದ್ವಿ. ಮತ್ತೇನಂದ್ರೆ ಆಕ್ಚುಲಿ ಶಿಕಾರ ರೈಡ್ ಅಲ್ಲಿ ಏನಾಯ್ತು ಹೇಳೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ನೀವು ನೋಡ್ಲೇಬೇಕು ಏನಾಯ್ತು ಹೇಳೋದನ್ನ. ಮತ್ತೇನಂದ್ರೆ ಈಗ ನಾವು ಹೋಗ್ತಾ ಇದೀವಿ. ಮತ್ತೆ ಹೋಗುವಾಗ ಅಲ್ಲಿ ಮೀನಾ ಬಜಾರ್ ಅಂತ ಬರುತ್ತೆ. ಅಂದ್ರೆ ಈಗ ನಾವು ನೀರಲ್ಲಿ ಏನ್ ಹೋಗ್ತಾ ಇದೀವಿ ಅಲ್ವಾ, ಅಲ್ಲೇನೆ ಮೀನಾ ಬಜಾರ್ ಅಂತ ಇದೆ. ನಿಮ್ಗೆ ಹೋಗ್ಬೇಕಾ, ಏನಾದ್ರೂ ಶಾಪಿಂಗ್ ಮಾಡ್ಬೇಕಾ ಅಂತ ಕೇಳಿದ್ರು ಅವರು. ಸೊ ಹೋಗೋಣ ಒಂದ್ಸರಿ ನೋಡ್ಕೊಂಡ್ ಬರೋಣ ಅಂತ ಹೇಳಿದ್ವಿ. ಆಲ್ರೆಡಿ ಫುಲ್ ಟಯರ್ಡ್ ಬೇರೆ ಆಗಿತ್ತು, ಆದ್ರೂ ಬಂದಿದೀವಿ, ನೋಡ್ಕೊಂಡು ಹೋಗೋಣ. ಎಲ್ಲಾ ಕಡೆಗೂ ಹಾಗೆ ಫ್ರೆಂಡ್ಸ್ ಬಂದಿದೀವಿ, ಒಂದ್ಸರಿ ನೋಡ್ಕೊಂಡು ಹೋಗೋಣ ಅನ್ಕೊಂಡು ನಾವ್ ಎಲ್ಲಾ ಕಡೆಗೂ ಹೋಗ್ತಾ ಇದ್ವಿ. ಹಾಗೆ ಮೀನಾ ಬಜಾರ್ ಕಡೆ ಹೋಗೋಣ ಅಂತ ಹೇಳಿದ್ವಿ. ಸೊ ಈಗ ಆ ಕಡೆಗೆ ಅವರು ಹೋಗ್ತಾ इधर है। इस वक्त सीआरपी है, नहीं टूरिस्ट भी जाता है वो। अच्छा अपना ಗೋಲ್ಡನ್ ಲೇಕು ಇಲ್ಲಿ ಪ್ರೀಮಿಯಂ ಹೌಸ್ ಓಡಿಸಿತ್ತು, ಆ ಕಡೆ ಇಲ್ಲಿ ನಾರ್ಮಲ್ ಹೌಸ್ ಓಡಿಸಿತ್ತು. ಸೊ ಈಗ ನಂಗೆ ಹೋಗ್ತಿದ್ದಿದ್ದು ಪ್ರೀಮಿಯಂ ಹೌಸ್ ನೋಡಬೇಕು. ಪ್ರೀಮಿಯಂ ಹೌಸ್ इधर डीप ही लगा स्विमिंग ಮಾಡ್ಲಿಕ್ಕೆ. ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ये कितना डीप है ये पानी? 15 से 18 फीट। ಈಗ ನೋಡಿ ಫ್ರೆಂಡ್ಸ್, ನಾವು ಡಲ್ ಲೇಕ್ ಅಲ್ಲಿ ಶಿಕಾರ ರೈಡ್ ಅಲ್ಲಿ ಬರ್ತಾ ಇದೀವಿ. ಈಗ ನಾವು ಇಲ್ಲಿಂದ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋಣ ಹೇಳ್ಕೊಂಡು ಮೀನಾ ಬಜಾರ್ ಕಡೆ ಹೋಗ್ತಾ ಇದೀವಿ. ಸ್ವಲ್ಪ ಅಂದ್ರೂ ತುಂಬಾ ಆಗ್ಬಿಡುತ್ತೆ. पानी कम भी होता है, ज्यादा भी होता है. जितना बारिश पड़ेगा उतना पानी यहाँ बढ़ रहा है. इसमें नीचे गेट है तो खुलता है, बाद में ये पानी जल में जाता है. अच्छा
ಅಲ್ವಾ, ಅದೆಲ್ಲ ಮೀನಾ ಬಜಾರ್ ಅಂತೆ. ಸೊ ಇಲ್ಲಿ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಹೇಳ್ಕೊಂಡು ಇಳ್ಕೊಂಡಿದ್ದೀವಿ. ಸೊ ಒಂದು ಶಾಪಿಂದ ಮತ್ತೊಂದು ಶಾಪ್ಗೆ ಅವರೇ ಕರ್ಕೊಂಡು ಹೋಗ್ತಾರೆ. ಮತ್ತೆ ಈಗ ಇಲ್ಲಿ ನೋಡಿ ಒಂದು ಸ್ವಲ್ಪ ಶಾಲು ಇದೆಲ್ಲ ನೋಡೋಣ ಅಂತ ಬಂದಿದ್ದೀವಿ. ये बैग ये वाला 3500 रुपीस का 3500 जी. ಹಾಗೆ ನಾನು ಇಲ್ಲಿ ಒಂದೆರಡು ಶಾಲ್ಗಳನ್ನ ತಗೊಂಡೆ. ಬಟ್ ಏನಂದ್ರೆ ಎಲ್ಲಾ ಕಡೆಗೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ ಅವರು. ಹಾಗೆ ಮಕ್ಕಳಿಗೂ ಬೇರೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಈಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಟಿದೀವಿ. ಎಲ್ಲಾ ಕಡೆ ನಾನು ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ತುಂಬಾ ಆಗ್ಬಿಡತ್ತೆ, ನಾವು ಎಂಜಾಯ್ ಮಾಡೋಕ್ಕಾಗಲ್ಲ, ಮತ್ತೆ ಮೊಬೈಲಲ್ಲೂ ಪ್ಲೇಸ್ ಇರಲ್ಲ ಹೇಳ್ಬಿಟ್ಟು. ಹಾಗೆ ನಾನು ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಶಾಪಿಂಗ್ ಮಾಡಿರೋದನ್ನ. ಈಗ ನಾವು ಪುನಃ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಈಗ 8 o'clock ಹತ್ತತ್ರ ಬರ್ತಾ ಇದೆ. ಸೊ ನಮಗೆ ಸುಸ್ತಾಗಿತ್ತು, ಬೇಗ ರೂಮ್ಗೆ ಹೋಗಿ ಸೇರ್ಕೊಳ್ಳೋಣ ಹೇಳ್ಕೊಂಡು. ಒಂದ್ ಕಡೆ ಚಳಿ ಬೇರೆ ಅಲ್ವಾ. नहीं पहले 3 दिन पहले आया गुलमर्ग और पहलगाम घूम के यहाँ पे. ಆಕ್ಚುಲಿ ಈ ಡಲ್ ಲೇಕು 27 ಕಿಲೋಮೀಟರ್ ಅಷ್ಟು ಏರಿಯಾದಲ್ಲಿ ಇದೆಯಂತೆ. ಮತ್ತೆ ಕಳೆದ ಒಂದು 40 years ಅಲ್ಲಿ 2 ಸಾರಿ ಫುಲ್ ಫ್ರೀಸ್ ಕೂಡ ಆಗಿತ್ತಂತೆ ಈ ಡಲ್ ಲೇಕು. ಅವ್ರು ಇದನ್ನೆಲ್ಲ ಹೇಳ್ತಾ ಇದ್ರು. ನಾವು ನಮ್ಮ ಬೋಟ್ ಹೌಸ್ ಹತ್ರ ಬಂದಿದ್ದೀವಿ. ನಮ್ಮ ಬೋಟ್ ಹೌಸ್ ಹೆಸರು ಮಾಂಟ್ರಿಯಲ್ ಗ್ರೂಪ್ ಅಂತ. ಸೊ ಈಗ ನಾವು ಅಲ್ಲಿ ಬಂದಿದ್ದೀವಿ. ನೋಡಿ ಈ ರೀತಿ ಇದೆ. ಹೋದ ತಕ್ಷಣ ಒಂದು ರಿಸೆಪ್ಷನ್ ಹಾಲ್ ತರ ಇದೆ. ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ರೂಮು ಹೇಳೋದನ್ನೆಲ್ಲದನ್ನು. ಚೆನ್ನಾಗಿ ಫುಲ್ ಡೆಕೋರೇಷನ್ ಮಾಡಿರ್ತಾರೆ. ಮತ್ತೇನಂದ್ರೆ ಫುಲ್ ಎಲ್ಲ ವುಡ್ಡಿಂದ ಇರುತ್ತೆ. ಆಕ್ಚುಲಿ ನಾವು ಪ್ರೀಮಿಯಂ ಬೋಟ್ ಹೌಸ್ ಅನ್ನ ತಗೊಂಡಿದ್ದೀವಿ. ಇಲ್ಲಿ ಒಂದು ಬೋಟ್ ಹೌಸ್ ಅಲ್ಲಿ 3 ರೂಮ್ಸ್ ಇರ್ತವೆ ಎಲ್ಲ ಬೋಟ್ ಹೌಸ್ ಅಲ್ಲೂ. ಸೊ ನಮ್ದು ಲಾಸ್ಟ್ ಇತ್ತು. ಈ ರೀತಿ ನೋಡಿ, ಇದು ಫಸ್ಟ್ ಎಂಟರ್ ಆದ ತಕ್ಷಣ ಈ ರೀತಿ ಇದೆ. ಒಂದು ಸೈಡು ಪ್ಯಾಸೇಜ್ ತರ ಇರುತ್ತೆ. ಹಾಗೆ ಹೋದ್ರೆ ಇಲ್ಲಿ ಲಾಸ್ಟ್ ಅಲ್ಲಿರೋದು ನಮ್ಮ ರೂಮ್ ಹೇಗಿದೆ ಅಂತ ನೋಡ್ತಾ ಹೋಗೋಣವಾ. ಸೃಜನ್ ಅಂತೂ ಫುಲ್ ಹೊದ್ಕೊಂಡು ಮಲಗಿಬಿಟ್ಟಿದ್ದಾನೆ. ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು, ಹೀಟರ್ ಇರಲಿಲ್ಲ. ಹಾಟ್ ವಾಟರ್ ಬ್ಯಾಗನ್ನು ಕೊಡ್ತಾರೆ. ಸೊ ನಮ್ಮ ಬೆಡ್ ಮೇಲೆ ಅದನ್ನು ಇಟ್ಕೊಂಡು ಮಲಗಬೇಕು. ಮತ್ತೇನಂದರೆ ಪರ್ ನೈಟು 6000 ರೂಪೀಸು ಫ್ರೆಂಡ್ಸ್ ಇದು ಈ ರೂಮ್ಗೆ.
ಹಾಗೆ ಈ ಕಡೆಗೆ ಬಾತ್ರೂಮ್ ಇದೆ. ಬಾತ್ರೂಮಲ್ಲಿ ಬಾತ್ ಟಬ್ ಕೂಡ ಇತ್ತು. ಬಟ್ ಸ್ನಾನ ಮಾಡೋಕ್ಕೆ ಕಷ್ಟ, ಅಷ್ಟು ಚಳಿ ಇತ್ತು. ಬಟ್ ಫುಲ್ ಬಿಸಿ ಬಿಸಿ ನೀರು ಬರ್ತಾ ಇತ್ತು. ಹಾಟ್ ವಾಟರ್ 24 hours ಅವೈಲೇಬಲ್ ಇತ್ತು. ಅದೆಲ್ಲ ಚೆನ್ನಾಗಿತ್ತು. ಹಾಗೆ ನೋಡಿ ಈ ಕಡೆಗೆ ರಿಸೆಪ್ಷನ್ ಹಾಲ್ ಆದಮೇಲೆ ಒಂದು ಡೈನಿಂಗ್ ಹಾಲ್ ಇರುತ್ತೆ. ಸೊ ನಾವೀಗ ಇಲ್ಲಿ ಡಿನ್ನರ್ಗೆ ಬಂದಿದ್ದೀವಿ. ತುಂಬ ಆಪ್ಷನ್ ಏನಿರಲ್ಲ. ಬಟ್ ವೆಜ್ಜಾ ನಾವು ನಾನ್ ವೆಜ್ಜಾ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಆಪ್ಷನ್ಗಳನ್ನು ಕೊಡ್ತಾರೆ ನಮಗೆ. ಸೊ ನಾವೀಗ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ನಾವು ಪುನಃ ಮತ್ತೆ ಶಿಕಾರ ರೈಡಲ್ಲಿ ಹೋಗಿ ಆ ಕಡೆ ಹೋಟೆಲ್ ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಡಿನ್ನರ್ಗೆ ಹೇಳಿದ್ವಿ. ಸಿಂಪಲ್ ಆಗಿ ಚಪಾತಿ ಮತ್ತು ಆಲೂ ಮಟರು, ಹಾಗೆ ಒಂದು ಪನ್ನೀರ್ ಕರಿ ಕೂಡ ಕೊಟ್ಟಿದ್ರು. ಮತ್ತು ರೈಸು, ದಾಲು ಮತ್ತು ಕರ್ಡ್, ಇದಿಷ್ಟು ಐಟಮ್ಗಳನ್ನು ಹೇಳಿದ್ವಿ. ಒಬ್ಬರಿಗೆ 450 rupees ಫ್ರೆಂಡ್ಸ್ ಇದು. ಸೊ ಈಗ ನಾವಿಲ್ಲಿ ಡಿನ್ನರನ್ನು ಮಾಡ್ತಾ ಇದ್ದೀವಿ. ಹಾಗೆ ಅವರು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಬೇಕು ಅಂತ ಕೇಳ್ತಾ ಇದ್ರು. ಸೊ ಬೆಳಗ್ಗೆನೂ ಅಷ್ಟೇ ತುಂಬ ಆಪ್ಷನ್ಗಳು ಇರಲಿಲ್ಲ. ಸೊ ನಾವು ಪೋಹ ಮತ್ತು ಸ್ಯಾಂಡ್ವಿಚನ್ನು ಹೇಳಿದ್ವಿ. ಈಗ ನಾವು ಡಿನ್ನರನ್ನು ಮಾಡ್ತಾ ಇದ್ದೀವಿ. ಡಿನ್ನರ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಸಾಕಾಗಿದೆ ಫ್ರೆಂಡ್ಸ್, ಅಷ್ಟು ಚಳಿ ಇತ್ತು ಅಲ್ಲಿ. ಮತ್ತೇನಂದ್ರೆ ನಮಗೆ ಊಟ ಆದ ತಕ್ಷಣ ನೆಕ್ಸ್ಟ್ ರೂಮ್ ಅವ್ರಿಗೆ ಹೇಳ್ತಾರೆ. ಸೊ ಒಂದು ಟೈಮ್ ಕೊಡ್ತಾರೆ, ಈ ಟೈಮಿಂದ ಈ ಟೈಮು ನೀವು ಬರ್ಬೋದು ಲಂಚ್ಗೆ ಅಥವಾ ಡಿನ್ನರ್ಗೆ ಹೇಳ್ಬಿಟ್ಟು ಆ ಟೈಮ್ಗೆ ನಾವು ಹೋಗಿ ಊಟ ಮಾಡ್ಕೊಂಡ್ರಾಯ್ತು. ಆಮೇಲೆ ನೆಕ್ಸ್ಟ್ ರೂಮ್ ಅವ್ರು ಬರ್ತಾರೆ ಆ ರೀತಿ. ಹಾಗೆ ಹೊರಗಡೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಹೇಳ್ಕೊಂಡು ಬಂದಿದ್ದೀವಿ. ಬಟ್ ತುಂಬ ಅಂದರೆ ತುಂಬಾ ಚಳಿ ಇತ್ತು ಫ್ರೆಂಡ್ಸ್, ತಡ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಎಡಿಟಿಂಗ್ ಮಾಡ್ತಾ ಇರುವಾಗ ಅಲ್ಲಿ ಹೇಗೆ ನಾನು ಇಷ್ಟೊಂದೆಲ್ಲ ಹೊದ್ಕೊಂಡಿದ್ದೆ ಅಂತ ಅನಿಸ್ತಾ ಇದೆ ಇಲ್ಲಿ ಸೆಕೆ ನೋಡಿಕೊಂಡು. ಬಟ್ ಅಲ್ಲಿದ್ದಾಗ ಅದು ಗೊತ್ತಾಗುತ್ತೆ ಎಷ್ಟು ಚಳಿ ಇರುತ್ತೆ ಅಲ್ಲಿ ಹೇಳ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ನಾನು ಒಂದು ಗ್ಲಾಸ್ ಮಿಲ್ಕನ್ನು ಹೇಳಿದೆ, ಹಾಟ್ ಮಿಲ್ಕನ್ನು, ಯಾಕಂದರೆ ತುಂಬ ಚಳಿ ಆಗ್ತಾ ಇತ್ತು. ಹಾಗೆ ನೋಡಿ ನೆಕ್ಸ್ಟ್ ಡೇ ನಾವು ಸೋನ್ಮಾರ್ಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆ ವಿಡಿಯೋವನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.